ಪರಮೇಶ್ವರನಿಗೆ ವಿಶೇಷವಾದ ಮಹಾಶಿವರಾತ್ರಿಯ ಹಿನ್ನೆಲೆ, ಮಹತ್ವ, ಪೂಜಾ ವಿಧಿವಿಧಾನಗಳ ವಿವರ ತಿಳಿಯೋಣ. ಮಹಾಶಿವರಾತ್ರಿ ಹಿಂದೂಗಳ ಪವಿತ್ರ ಆಚರಣೆಗಳಲ್ಲಿ ಒಂದು. ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ. ಈ ವರ್ಷ ಮಾರ್ಚ್ 8ರಂದು ಮಹಾಶಿವರಾತ್ರಿ ಇದೆ. ಪರಮೇಶ್ವರನಿಗೆ ವಿಶೇಷ ದಿನವಾದ ಶಿವರಾತ್ರಿ ಆಚರಣೆಯ ಮಹತ್ವ, ಹಿನ್ನೆಲೆ ಹಾಗೂ ಪೂಜಾ ವಿಧಿವಿಧಾನಗಳ ಕುರಿತು ಮಾಹಿತಿ ಇಲ್ಲಿದೆ. ಹಿಂದೂಗಳು ಆಚರಿಸುವ ಪವಿತ್ರ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯೂ ಒಂದು. ಅಪಾರವಾದ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ದಿನ ಇದಾಗಿದೆ. ಪಾರ್ವತಿ ಪರಮೇಶ್ವರರು ಮಹಾಶಿವರಾತ್ರಿಯ ದಿನ ಮದುವೆಯಾದರು ಎಂಬ ನಂಬಿಕೆಯೂ ಇದೆ. ಭಾರತ ದೇಶಾದ್ಯಂತ ಶಿವಭಕ್ತರು ಭಕ್ತಿಭಾವದಿಂದ ಮಹಾಶಿವರಾತ್ರಿಯನ್ನು ಆಚರಿಸುತ್ತಾರೆ. ಈ ದಿನ ರುದ್ರಾಭಿಷೇಕ ಮಾಡಿಸುವುದರಿಂದ ವಿಶೇಷ ಫಲ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಪರಶಿವನನ್ನು ಲಯಕಾರಕ ಎಂದು ಪರಿಗಣಿಸಲಾದರೂ ಈ ಲೋಕದಲ್ಲಿ ಶಿವನ ಮಹಿಮೆ ಅಪಾರ. ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಅಂದರೆ ಈ ವರ್ಷ ಮಾರ್ಚ್ 8ರಂದು ಮಹಾಶಿವರಾತ್ರಿ ಇದೆ. ಶಿವರಾತ್ರಿ ದಿನಾಂಕ, ಸಮಯ, ಚತುರ್ದಶಿ ತಿಥಿ ಮಾರ್ಚ್ 8ರಂದು ಬೆಳಗ್ಗೆ ಆರಂಭವಾಗಿ ಮಾರ್ಚ್ 9ರ ಸಂಜೆ 6:17ಕ್ಕೆ ಮುಕ್ತಾಯವಾಗುತ್ತದೆ. ಮಹಾಶಿವರಾತ್ರಿ ಆಚರಣೆಯ ಮಹತ್ವ. ದೇಶಾದ್ಯಂತ ಮಹಾಶಿವರಾತ್ರಿಯನ್ನು ಬಹಳ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಈ ದಿನವು ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶಿವನಿಗೆ ಅರ್ಪಿತವಾಗಿದೆ. ಇದು ಶಿವ ಪಾರ್ವತಿಯ ಮದುವೆಯಾದ ಶುಭ ದಿನವಾಗಿದೆ. ಶಿವನ ಪ್ರೀತಿಯನ್ನು ಪಡೆಯಲು ಪಾರ್ವತಿ ದೇವಿಯು ಮಹಾತಪಸ್ಸನ್ನು ಮಾಡುತ್ತಾಳೆ. ಅವಳನ್ನು ಉಮಾ ಎಂದೂ ಕೂಡ ಕರೆಯುತ್ತಾರೆ. ಆರಂಭದಲ್ಲಿ ಪಾರ್ವತಿಯನ್ನು ಒಪ್ಪದ ಶಿವ ಅವಳ ತಪಸ್ಸು ಹಠಕ್ಕೆ ಸೋಲುತ್ತಾನೆ. ನಂತರ ಅವಳನ್ನು ಮದುವೆಯಾಗಲು ಒಪ್ಪಿಗೆ ನೀಡುತ್ತಾನೆ. ಶಿವ ಪಾರ್ವತಿಯರ ವಿವಾಹವು ಫಾಲ್ಗುಣ ಮಾಸದ ಅಮಾವಾಸ್ಯೆಗೂ ಒಂದು ದಿನ ಮೊದಲು ನಡೆಯುತ್ತದೆ. ಪಾರ್ವತಿಯನ್ನು ಮದುವೆಯಾದ ಶಿವನು ನಿರ್ಗುಣ ಬ್ರಾಹ್ಮಣನಿಂದ ಸಗುಣ ಬ್ರಾಹ್ಮಣ ಆಗಿ ರೂಪಾಂತರಗೊಳ್ಳುತ್ತಾನೆ. ಹೀಗೆ ಶಿವರಾತ್ರಿ ಆಚರಣೆ ವಿಶೇಷ ಮಹತ್ವ ಪಡೆಯುತ್ತದೆ. ವಿಷ್ಣು ಪುರಾಣದ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಭೀಕರ ಹಾಲಾಹಲವು ಹೊರಹೊಮ್ಮುತ್ತದೆ. ಇದು ಸೃಷ್ಟಿಯ ನಾಶವನ್ನು ಸೂಚಿಸುತ್ತದೆ. ಆಗ ಭಗವಾನ್ ವಿಷ್ಣುವು ರಾಕ್ಷಸರು ಹಾಗೂ ದೇವತೆಗಳ ಬಳಿ ಶಿವನ ಸಹಾಯ ಕೇಳಲು ಸೂಚಿಸುತ್ತಾರೆ. ಏಕೆಂದರೆ ಹಾಲಾಹಲವನ್ನು ತಡೆಯುವ ಶಕ್ತಿ ಶಿವನಿಗೆ ಮಾತ್ರ ಇರುತ್ತದೆ. ಶಿವನು ಹಾಲಾಹಲವನ್ನು ಸೇವಿಸುತ್ತಾನೆ. ಇದರಿಂದ ಅವನ ಪ್ರಾಣಕ್ಕೆ ಅಪಾಯವಾಗಬಹುದು ಎಂದು ಪಾರ್ವತಿಯು ಶಿವನ ಕತ್ತನ್ನು ಒತ್ತಿ ಹಿಡಿಯುತ್ತಾಳೆ. ಆಗ ಶಿವನ ಕುತ್ತಿಗೆಯ ಭಾಗ ಕಪ್ಪಾಗುತ್ತದೆ. ಅಂದಿನಿಂದ ಅವನಿಗೆ ನೀಲಕಂಠ ಎಂಬ ಹೆಸರು ಬರುತ್ತದೆ. ಆ ದಿನವನ್ನು ಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಎಂಬುದು ಇನ್ನೊಂದು ನಂಬಿಕೆ. ಇನ್ನೊಂದು ದಂತಕಥೆಯ ಪ್ರಕಾರ ಈ ದಿನ ಗಂಗಾದೇವಿಯು ರಭಸವಾಗಿ ಸ್ವರ್ಗದಿಂದ ಧರೆಗೆ ಇಳಿಯುತ್ತಾಳೆ. ಇವಳ ಕೋಪದಿಂದ ಭೂಮಿಯನ್ನು ರಕ್ಷಿಸಲು ಶಿವನು ಅವಳನ್ನು ತನ್ನ ಜಡೆಯಲ್ಲಿ ತಡೆಹಿಡಿಯುತ್ತಾನೆ. ನಂತರ ನದಿ ರೂಪದಲ್ಲಿ ಅವಳನ್ನು ಭೂಮಿಗೆ ಬಿಡುತ್ತಾನೆ ಎಂದು ಹೇಳಲಾಗುತ್ತದೆ. ಹೀಗೆ ಶಿವರಾತ್ರಿಯ ಆಚರಣೆಯ ಹಿಂದೆ ಹಲವು ದಂತಕಥೆಗಳಿದ್ದರೂ ಆಚರಣೆಯ ಕ್ರಮ ಮಾತ್ರ ಒಂದೇ ರೀತಿ ಇರುತ್ತದೆ. ಈ ದಿನ ಪರಮೇಶ್ವರನ ಆಶೀರ್ವಾದ ಪಡೆಯುವ ಸಲುವಾಗಿ ಶಿವಭಕ್ತರು ಶಿವನ ವಿಶೇಷ ಪೂಜೆ, ರುದ್ರಾಭಿಷೇಕ ಹಾಗೂ ವಿವಿಧ ಶಿವಮಂತ್ರಗಳನ್ನು ಪಠಿಸುತ್ತಾರೆ. ಶಿವರಾತ್ರಿಗೂ ಹಿಂದಿನ ದಿನ ಜಾಗರಣೆ ಮಾಡುವುದು ವಿಶೇಷ. ರಾತ್ರಿಯಿಡೀ ಎಚ್ಚರವಿದ್ದು ಶಿವಮಂತ್ರವನ್ನು ಜಪಿಸುತ್ತಾರೆ. ಇದು ಮುಕ್ತಿ ಪಡೆಯುವ ದಿನ ಎಂದು ಹಿಂದೂಗಳು ನಂಬುತ್ತಾರೆ. ಮಹಾಶಿವರಾತ್ರಿ ಪೂಜಾ ಕ್ರಮಗಳು. ಮಹಾಶಿವರಾತ್ರಿಯ ಪವಿತ್ರ ದಿನದಂದು ಭಕ್ತರು ಬೆಳಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಲಾಗುತ್ತದೆ. ದೇಹ, ಮನಸ್ಸು ಹಾಗೂ ಆತ್ಮವನ್ನು ಶುದ್ಧೀಕರಿಸುವುದು ಬಹಳ ಮುಖ್ಯ.
ನಂತರ ಮನೆ ಹಾಗೂ ಪೂಜಾ ಕೋಣೆಯನ್ನು ಸ್ವಚ್ಛ ಮಾಡಿ ದೇವರ ಮುಂದೆ ದೀಪ ಬೆಳಗಲಾಗುತ್ತದೆ. ಈ ದಿನ ಶಿವನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಇರುತ್ತದೆ. ಭಕ್ತರು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಮಾಡಿಸುತ್ತಾರೆ. ಶಿವನ ದೇಗುಲದಲ್ಲಿ ಶಿವಮೂರ್ತಿಗೆ ಜಲಾಭಿಷೇಕ ಮಾಡುವುದು, ಶಿವಲಿಂಗಕ್ಕೆ ಪಂಚಾಮೃತ ಅರ್ಪಿಸುವುದು ವಿಶೇಷ. ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ ಪುಡಿ ಹಾಗೂ ತುಪ್ಪದಿಂದ ಮಾಡಿದ ಪಂಚಾಮೃತ ಶಿವನಿಗೆ ವಿಶೇಷ. ಈ ದಿನ ರುದ್ರಾಭಿಷೇಕ ಮಾಡಿಸುವುದರಿಂದ ಶಿವ ಸಂತೃಪ್ತಿ ಹೊಂದುತ್ತಾನೆ ಎಂಬ ನಂಬಿಕೆ ಇದೆ. ಮಂತ್ರ: ಓಂ ನಮಃ ಶಿವಾಯ. ಓಂ ತ್ರಯಂಬಕೆ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕವಿಬಂಧನಾತ್ ಮೃತ್ಯುರ್ಮೋಕ್ಷಿ ಮಮಾಮೃತ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಶಿವ ಸನ್ಮಂಗಳವನ್ನುಂಟು ಮಾಡಲಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.